ಸ್ಥಳೀಯ ಸಂಸ್ಥೆಗಳಿಗೆ ಸರ್ಕಾರದಿಂದ ಬರುವ ಅನುದಾನದ ಬಹುಪಾಲು ನಿಂತು ಹೋಗಿದೆ. ಇದರಿಂದಾಗಿ ಮೂಲಭೂತ ಸೌಲಭ್ಯಗಳನ್ನು ಪೂರೈಸೋಕು ಕಷ್ಟವಾಗಿದೆ. ಕಳೆದ 40 ವರ್ಷಗಳಿಂದ ರಸ್ತೆ ದುರಸ್ತಿ ಪಡಿಸಿ ಅಂತ ಮನವಿ ಮಾಡ್ತಾ ಇದ್ದ ಗ್ರಾಮದ ಜನ ಈಗ ರೊಚ್ಚಿಗೆದ್ದಿದ್ದಾರೆ. ಪಟ್ಟಣ ಪಂಚಾಯತ್ ಹೆಸರಲ್ಲಿ ಭಿಕ್ಷಾಟನೆಗೆ ಮುಂದಾಗಿದ್ದಾರೆ. ಕಿತ್ತೋದ ರಸ್ತೆ ದುರಸ್ತಿಗಾಗಿ ಜನರ ಆಗ್ರಹ. ಅನುದಾನ ಕೊರತೆ ಭಿಕ್ಷಾಟನೆಗೆ ಸಜ್ಜು. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಗ್ರಾಮವಾದ ಮಡ್ಯಡ್ಕದಿಂದ ಬೊಳ್ಳಕುಕ್ಕು ಅನ್ನೋ ಗ್ರಾಮವನ್ನ ಸಂಪರ್ಕಿಸುವ ರಸ್ತೆ. ಶಾಲೆ, ದೇವಸ್ಥಾನ, ಕಡಬಪೇಟೆಗೆ ಸಂಪರ್ಕ ಕಲ್ಪಿಸಲು ಜನರಿಗಿರೋದು ಇದೊಂದೇ ರಸ್ತೆ. ಕಳೆದ 40 ವರ್ಷಗಳಿಂದ ಈ ರಸ್ತೆಯನ್ನ ದುರಸ್ತಿಪಡಿಸಬೇಕು ಅಂತ ಗ್ರಾಮಸ್ಥರು ಹಿಂದಿನ ಕಡಬ ಗ್ರಾಮ ಪಂಚಾಯತ್ ಮತ್ತು ಈಗಿನ ಕಡಬ ಪಟ್ಟಣ ಪಂಚಾಯತ್ಗೆ ಮನವಿ ಮಾಡಿದ್ರು. ರಸ್ತೆ ಇಲ್ಲದಿದ್ರೂ ವಿದ್ಯುತ್ ಕಂಬಗಳನ್ನು ಹೆಚ್ಚಾಗಿ ಹಾಕಲಾಗಿದೆ. ಹೀಗಾಗಿ ಕಡಬ ಪಟ್ಟಣ ಪಂಚಾಯತ್ ವಿರುದ್ಧ ವಿನೂತನ ಪ್ರತಿಭಟನೆ ಆರಂಭಿಸಲಾಗಿದೆ. ಪಟ್ಟಣ ಪಂಚಾಯತ್ ಹೆಸರಿನಲ್ಲಿ ಸಾರ್ವಜನಿಕವಾಗಿ ಭಿಕ್ಷಾಟನೆ ನಡೆಸಲು ಗ್ರಾಮಸ್ಥರು ಮುಂದಾಗಿದ್ದಾರೆ. ಇದು 40 ವರ್ಷದಿಂದ ಏನು ಇಂಪ್ರೂವ್ಮೆಂಟ್ ಆಗಲಿಲ್ಲ. ಎಲ್ಲ ಮನವಿ ಎಲ್ಲ ಕೊಟ್ಟಾಗಿದೆ. ಪಟ್ಟಣ ಪಂಚಾಯತಿಂದ ಯಾವುದೇ ಒಂದು ಕಾಂಕ್ರೀಟ್ ಇದಕ್ಕೆ ಆಗಲಿಲ್ಲ. ಈಗ ಪಟ್ಟಣ ಪಂಚಾಯತಿ ಮನವಿ ಎಷ್ಟೇ ಕೊಟ್ಟರು ಅಮೌಂಟ್ ಇಷ್ಟ ತನಕ ಯಾವುದೇ ಬಿಡುಗಡೆ ಆಗಲಿಲ್ಲ. ಅಲ್ಲಿ ಅಮೌಂಟ್ ಇಲ್ಲ ಅಂತ ಹೇಳ್ತಾರೆ. ಈಗ ಪಟ್ಟಣ ಪಂಚಾಯತ್ ಇಲ್ಲಿ ಎಲ್ಲ ಅಧಿಕಾರಿಗಳು ಬಂದು ನೋಡಿದ್ದಾರೆ. ಕಂಪ್ಲೇಂಟ್ ಮಾಡಿ ಸಾಕಾಯಿತು. ಇದೇ ಮಾರ್ಗದಿಂದ ಎಷ್ಟೋ ಮಕ್ಕಳು ಬರ್ತಾರೆ. ಮಕ್ಕಳು ಮಳೆಗಾಲ ಬರುವ ಹೊತ್ತಲ್ಲಿ ಕಷ್ಟ ಆಗೋದಕ್ಕೆ ನಾವೇ ಬಂದು ಇಲ್ಲಿ ಊರವರು ಬಂದು ಬರುವಾಗೆ ಇಲ್ಲಿ ಡ್ಯಾಮೇಜ್ ಮಾರ್ಗ ಎಲ್ಲ ಡ್ಯಾಮೇಜ್ ಇರುವಾಗ ನಾವೆಲ್ಲ ಕಲ್ಲು ಹಾಕಿ ನಾವೇ ಕೆಲಸ ಮಾಡಿ ಕೊಟ್ಟಿದ್ದೇವೆ. ಇದು ಆಲ್ಮೋಸ್ಟ್ 40 ವರ್ಷಕ್ಕಿಂತಲೂ ಮೇಲಾಗಿದೆ. ಈ ರಸ್ತೆದ ಅವಸ್ಥೆ ಇದೆ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ದೂರ ಮೇಲೆ ದೂರ ಪಂಚಾಯತಿಗೆ ಆಗಲಿ ತುಂಬಾ ಕಡೆ ದೂರ ಕೊಟ್ಟು ಸಾಕಾಗೋಗಿದೆ. ಯಾಕಂದ್ರೆ ಒಂದು ಚೂರು ಇದಕ್ಕೆ ಒಂದು ಏನಾದರೂ ಅದರ ಬಗ್ಗೆ ಒಂದು ಮುತುವರ್ಜಿ ವಹಿಸೋದು ಅಂತದ್ದು ಯಾವುದು ಮಾಡ್ತಾ ಇಲ್ಲ. ಅನುದಾನಕ್ಕೆ ನಾವು ರೆಡಿ ಮಾಡಿ ಅಂತ ಹೇಳುವಾಗ ಪಂಚಾಯತ್ ಅವರು ಹೇಳೋದು ಏನಂದ್ರೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪಂಚಾಯತ್ ಪಟ್ಟಣ ಪಂಚಾಯತ್ ಇದೆ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಟ್ಯಾಕ್ಸ್ಗಳು ಬರ್ತಾ ಇದೆ. ಟ್ಯಾಕ್ಸ್ಗಳು ಬಾಕಿ ಮಾಡಿಕೊಂಡಿದ್ದಾರೆ ಹಲವು ಕಡೆಗಳಲ್ಲಿ, ಆದರೂ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರದಲ್ಲಿ ನಾವು ಹಾಗಾದ್ರೆ ದುಡ್ಡಿಲ್ಲದೆ ನಾವೇ ಒಂದು ಭಿಕ್ಷಾಟನೆ ತಪ್ಪು ಅಂತ ನಮಗೆ ಗೊತ್ತು. ಬಟ್ ಭಿಕ್ಷಾಟನೆ ತರ ಏನಾದ್ರೂ ಮಾಡಿ ಅವರಿಗೆ ಒಂದು ಡಿಡಿ ಮುಖಾಂತರ ದುಡ್ಡನ್ನು ಕಳಿಸಿಕೊಡುವಂಥದ್ದು. ಮಡ್ಯಡ್ಕದ ಜನರ ರಸ್ತೆಯ ಸಮಸ್ಯೆ ಆಡಳಿತ ವರ್ಗದ ಅರಿವಿಗೂ ಬಂದಿದೆ. ಈಗಿನ ಕಡಬ ಪಟ್ಟಣ ಪಂಚಾಯತ್ ಮಾತ್ರ ಅನುದಾನದ ಕೊರತೆ ಇದೆ ಎಂದು ಉತ್ತರ ನೀಡಿದೆ. ಪಟ್ಟಣ ಪಂಚಾಯತ್ ಆದ ಬಳಿಕ ಇದೀಗ ಹೊಸ ಆಡಳಿತ ಮಂಡಳಿ ಅಧಿಕಾರ ನಡೆಸ್ತಾ ಇದೆ. ರಾಜ್ಯ ಸರ್ಕಾರದಿಂದ ಬರುವ ಅನುದಾನ ಯಾವುದಕ್ಕೂ ಸಾಲಲ್ಲ ಎಂದು ಕೈಕಟ್ಟಿ ಕುಳಿತಿದೆ. ಆ ವಿಷಯದಲ್ಲಿ ನಾವು ಇಂಜಿನಿಯರ್ ಮತ್ತು ಸಿಒ ಹತ್ರ ಮಾತಾಡಿದ್ದೇವೆ. ಅದು ಒಳ್ಳೆಯ ರೀತಿಯಲ್ಲಿ ಅದನ್ನು ಸರಿ ಮಾಡಿಸುವ ಅಂತ ಹೇಳಿತ್ತು ಸರ್. ಆ್ಯಕ್ಚುಲಿ ನಮ್ಮದ್ರಲ್ಲಿ ಯಾವ ಅನುದಾನ ಇಲ್ಲದ ಕಾರಣ ಯಾವ ಕೆಲಸ ಸಹ ಆಗ್ತಾ ಇಲ್ಲ. ಈಗ ಅದಕ್ಕೆ ನಾವು ನಮ್ಮ CM ಹತ್ರ ಸಹ 55 crores ಎಲ್ಲ 13 wardsಗೆ ಸಹ ನಮಗೆ ಅನುದಾನ ಬೇಕಂತ ನಾವು ಬ್ಯಾಂಗ್ಳೂರ್ಗೆ ಹೋಗಿ ಅಲ್ಲಿ ಸಹ ಅವರಿಗೆ ಕೊಟ್ಟು ಬಂದಿದ್ದೇವೆ. ಅದಕ್ಕೆ ಇಷ್ಟವರೆಗೆ ರೆಸ್ಪಾನ್ಸ್ ಇಲ್ಲ. ನೋಡೋಣ ಸರ್, ಇನ್ಶಾಲ್ಲ ಮಾಡುವ. ಒಟ್ನಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ರಸ್ತೆ ಅಭಿವೃದ್ಧಿಪಡಿಸದಿದ್ದಲ್ಲಿ ಭಿಕ್ಷಾಟನೆ ಮೂಲಕ ಸಂಗ್ರಹವಾದ ಹಣವನ್ನ ಪಟ್ಟಣ ಪಂಚಾಯತ್ಗೆ ನೀಡಲು ಜನರು ನಿರ್ಧಾರ ಮಾಡಿದ್ದಾರೆ. ಈ ಬೆಳವಣಿಗೆ ಆಡಳಿತ ವ್ಯವಸ್ಥೆಯ ಮುಜುಗರಕ್ಕೂ ಕಾರಣವಾಗಿದೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.